ನಮಸ್ಕಾರ ಎಲ್ಲರಿಗೂ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೆನ್ನೆ ವಿಡಿಯೋನ ನೀವು ನೋಡಿರ್ತೀರಾ. ಇವತ್ತು ನಾವು ಗೋವಾನ ತಿರುಗಕ್ಕೆ ಬಂದಿದ್ದೀವಿ. ನಾವು ತಿರುಗ್ತಿರೋದು ನಾರ್ತ್ ಗೋವಾ. ಸೊ ನಾವು ಆಚೆಯಲ್ಲೂ ಜಾಸ್ತಿ ಖರ್ಚು ಮಾಡೋದು ಬೇಡ, ಫ್ರೆಶ್ ಫಿಶೇ ತೊಗೊಂಡು ರೂಮಲ್ಲೇ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಈಗ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಬಂದು 3:30. ಆದರೆ ಕ್ಲೌಡ್ಸ್ ನೋಡಿದ್ರೆ ಹೀಗಿದೆ, ವೆದರ್ ನೋಡಿದ್ರೆ ಹೀಗಿದೆ, ಆಲ್ಮೋಸ್ಟ್ ಸಂಜೆ ಆಗೋ ಥರ ಇದೆ. ಆ್ಯಂಡ್ ಇವ್ರು ನೋಡಿ, ಇವರು ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಗೋವಾ ಬಂದಮೇಲೆ ಬನಿಯಾನು ಶಾರ್ಟ್ಸು ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಇವ್ರು ಶಾಪ್ ಮಾಡ್ತಾ ಇದ್ದಾರೆ. ಇವ್ರು ಶಾಪಿಂಗ್ ಆದ ತಕ್ಷಣನೇ ನಾವೀಗ ಬಾಗ ಬೀಚಿಗೆ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ ಗೈಸ್. ನಡೀತಾ ಇದೆ, ವಿ ಆರ್ ನಾಟ್ ಶ್ಯೂರ್ ಅದೇನಂತ. ಇಲ್ಲಿ ನೋಡಿ, ಈಗ ನಾವು ಬಾಗ ಬೀಚ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿನೋ ನಡೀತಾ ಇದೆ, ಏನೋ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಏನಂತ. ಎಲ್ಲ ನಿಂತಿದ್ದಾರೆ. ಸೊ ನಾವು ಈಗ ಹೆಡಿಂಗ್ ಟುವರ್ಡ್ಸ್ ಬೀಚ್ ಬಾಗ. ಅವರು ಪೈನಾಪಲ್ ತೊಗೊಂಡಿದ್ದಾರೆ, ಇವರು ವಾಟರ್ ಮೆಲನ್, ಅಣ್ಣಾಗಿಂದ್ರೂ ವಾಟರ್ ಮೆಲನ್. ಸಿ ಇಬ್ರದ್ದು ಡ್ರೆಸ್ ನೋಡಿ, ಡ್ರೆಸ್ ಪರ್ಚೇಸ್. ನಾವು ಈಗ ಬಾಗಾಗೆ ಬಂದು ತಲುಪಿದ್ದೀವಿ. ಯೂಶ್ವಲಿ ಬಾಗ ಕ್ರೌಡೆಡೇ ಇರುತ್ತೆ, ಬಾಗ ಮತ್ತು ಕಾಲ್ಗುಂಟೆ. ತುಂಬ ಕ್ರೌಡೆಡ್ ಬೀಚ್ ಅಂದರೆ ನಾರ್ತ್ ಗೋವಾದಲ್ಲಿ ಇದೇ ಬೀಚಸ್ಸು. ಸಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ದ್ಯಾಟ್ ಈಸ್ ಬಾಗ ಬೀಚ್. ಓಕೆ, ಪುಣ್ಯಕ್ಕೆ ವೆದರ್ ಸ್ವಲ್ಪ ಚೆನ್ನಾಗಿದೆ. ಸೊ ನಾಗೇಂದ್ರ, ಹೇಗೆ ಅನಿಸ್ತಿದೆ? ನೀನು ಫಸ್ಟ್ ಟೈಮ್ ಅಲ್ವಾ? ಬೋತ್ ಫ್ಲೈಟ್ ಆ್ಯಂಡ್ ಗೋವಾ. ಹಾಂ, ಜೋರಾಗಿ ಮಾತಾಡು. ಈ ಬೀಚ್ ಸ್ಪೆಷಲ್ ಅಂತ ಅನಿಸ್ತಾ ಇಲ್ಲ, ನಾರ್ಮಲ್ ಬೀಚ್ ತರ ಅನಿಸ್ತಾ ಇದೆ. ಸ್ವಲ್ಪ ಓವರ್ ಕ್ರೌಡೆಡ್. ಡ್ರಿಂಕ್ ಯಾರು ಮಾಡ್ತಾ ಇಲ್ಲ. ಯಾ ಮಾಡ್ತಾ ಇಲ್ಲ. ಯಾ ಈಗ ಇವರು ರೀಲ್ಸ್ ಫೋಟೋಶೂಟ್ ಎಲ್ಲ ನಡೆಯುತ್ತೆ ಅನ್ಸುತ್ತೆ. ನೋಡೋಣ. ಇಷ್ಟೊತ್ತು ಭಾಗದಲ್ಲಿ ಆಟಾಡಿ ಆದಮೇಲೆ ನಾವೀಗ ಫಿಶ್ ತೊಗೊಂಡು ರೂಮಿಗೆ ಹೋಗ್ತೀವಿ. ಯಾಕೋ ಮಳೆ ಬರೋ ಥರ ಇದೆ. ಇವರು ಇಲ್ಲಿ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ. ಇಲ್ಲ, ಪೆಟ್ರೋಲ್ ಫಿಲ್ ಮಾಡ್ಕೋತಾ ಇದ್ದೀವಿ. 1 ಲೀಟ್ರಿಗೆ 120. ಪೆಟ್ರೋಲ್ ಬಂಕ್ ದೂರ ಇರೋ ಕಾರಣ ನಾವಿಲ್ಲೇ ಈಗ ಪೆಟ್ರೋಲ್ನ ಇದೆ ಮಿನಿ ಪೆಟ್ರೋಲ್. ಸೊ ದೂರ ಹೋಗ್ಲಿಕ್ಕೆ ಆಗಲ್ಲ, ಹಾಗಾಗಿ ಪೆಟ್ರೋಲ್ ಬಂಕ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಪೆಟ್ರೋಲ್ ಬಂಕ್ ಇದೆ. 20 ರೂಪಾಯಿ ಎಕ್ಸ್ಟ್ರಾ ಹೇಳ್ತಿದ್ದಾರೆ. ಎಮರ್ಜೆನ್ಸಿ ಪೆಟ್ರೋಲ್. ಮಾರ್ಕೆಟ್ ಬಂದಿದ್ದೀವಿ, ಆಲ್ಮೋಸ್ಟ್ ಕ್ಲೋಸ್ ಆಗೋ ಥರ ಇದೆ. ಸೊ ಈಗ ಪ್ರಾನ್ಸ್ ನೋಡ್ತೀವಿ. ಇದು ನಾವೇ ತಗೊಂಡು ಹೋಗೋಣ, ಮನೇಲಿ ಕ್ಲೀನ್ ಮಾಡ್ಕೊಳ್ಳೋಣ. ನಮ್ಗೆ ರೂಮ್ ಅಂದ್ರ ಹೌದಾ? ಅವರು ಕಾರವಾರ ಭಾಷೆ ಮಾತಾಡೋದಕ್ಕೆ ಕಮ್ಮಿ ಮಾಡ್ಕೊಟ್ಟಿದ್ದಾರೆ. ಎಷ್ಟು ಇವ್ರು ಅದಕ್ಕೆ ಇಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಡ್ರೆ, ಇಲ್ಲೇ ಸೇರ್ಕೊಬಿಡಿ ಕೆಲಸಕ್ಕೆ. ನೀವೇನ್ ಮಾಡ್ತಾರೆ ಸತ್ಯ ನಮ್ಗೆ ಅರ್ಥ ಆಯ್ತಿಲ್ಲ. ಹಿಂಗೆ ತೆಗಿಬೇಕು. ದೋನ್ಸಿ ಅಂದ್ರೆ 200 ಅಂತ. ಅಲ್ಲಿ ರೂಮಲ್ಲಿ ಮಾಡ್ಕೊಳ್ಳೋದಲ್ವಾ? ಪಾಪ ವಾಂಟಿನೂ ಹೆಲ್ಪ್ ಮಾಡ್ತಿದ್ದಾರೆ ನೋಡ್ರಿ. ನಾವು ತಿನ್ನೋದಕ್ಕೆ ಪಾಪ ಇವರೆಲ್ಲ ಹೆಲ್ಪ್ ಮಾಡಬೇಕು. ಅವ್ರ ಕಿಟ್ ಓದರ್ ಬಿ ಸಾಕ್ತಾರೆ ಜೊತೆಗೆ. ಅವರು ಫಾಸ್ಟ್ ಅಲ್ಲ, ಹಂಗೆ ಬೇಯಿಸ್ಬಿಟ್ಟು ತಿನ್ನೋದು ಹಂಗೆ ಏನಾಗುತ್ತೆ. ಹಂಗೂ ತಿನ್ಬೋದು ಆಕ್ಚುಲಿ, ಬಟ್ ಇದ್ರೊಳಗಡೆ ಇರೋದು ಇತ್ತಾಗೆ ಅದು ಡೈಜೆಸ್ಟಿವ್ ಸಿಸ್ಟಮ್. ಅದನ್ನ ಈ ಥರ ಮಾಡಿ. ಚಿಕನ್ ಏನು ಬೇಡ ಯಪ್ಪ. इंजिन बरे हातात जायना गो लूज मशीन इंजिन पोटालने बरे ಇಷ್ಟ ತಗೋತಿದ್ದೀವಿ. ಇನ್ನೂರಿಗೆ 10 ಹಾಕಿದ್ದಾರೆ. ಎಷ್ಟು ಕೆಜಿ? 300 ಜನ. ನಕ 200ಕ್ಕೆ 10 ಕಡೆ ಒಳ್ಳೆ ಜನ ಇರ್ತಾರೆ. ಯಾಕೆಂದ್ರೆ ಇವಾಗ ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಿ ನಾವು ಹೆಂಗೆ ಹೃದಯ ತುಂಬಿ ಮಾತಾಡ್ಸಿ ಹೆಲ್ಪ್ ಮಾಡ್ತೀವಿ, ಹಂಗೆ ಈ ಊರಿಗೆ ಬಂದ್ಬಿಟ್ಟು ಈ ಊರಿಗೆ ಭಾಷೆ ಮಾತಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ಕೊಂತಾರೆ. ಮತ್ತು ತುಂಬ ಕಮ್ಮಿಗೂ ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನೋಡಿ ಯಾವ ಥರ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಫ್ಯಾಮಿಲಿ ಮ್ಯಾನ್ಗಳ ಥರ ಕೂರ್ಸ್ಕೊಂಡು ನಮಗೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಸ್ಟೇಟ್ಗೆ ಹೋಗ್ಬಿಟ್ಟು ಆ ಭಾಷೆ ಮಾತಾಡಿದ್ರೆ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಮಾಡ್ತಾರೆ. ಅಸತ್ಯ, ಅದು ಸತ್ಯ, ಇದೊಂದು ಸತ್ಯ. 15 ಫಿಶ್ಶು, 1/4 kg ಚಿಕನ್ನು, ಹಾಗೆ ಪ್ರಾನ್ಸ್ ತೊಗೊಂಡಿದ್ದೀವಿ. ಅವರಲ್ಲಿ ಮಸಾಲೆ ಮತ್ತು ಬೇರೆ ಪದಾರ್ಥಗಳನ್ನ ತೊಗೋತಾ ಇದ್ದಾರೆ. ಥ್ಯಾಂಕ್ಸ್ ಟು ದೆಮ್, ಅವರಿಬ್ರು ತುಂಬ ಹೆಲ್ಪ್ ಮಾಡಿದರು. ಈಗ ಮತ್ತೊಂದು ಸ್ವಲ್ಪ ಐಟಮ್ಸ್ ತೊಗೊಂಡು ಇನ್ನು ರೂಮ್ಗೆ ಹೊರಡ್ತೀವಿ. ಈಗ ಯಾವುದಕ್ಕೆ ಇದು ಎಷ್ಟಾಯ್ತು ಗೊತ್ತಾ? ಎಲ್ಲೋದ್ರು ಇವ್ರದ್ದು ಶೇಡ್ಸ್ ಶಾಪಿಂಗ್ ಒಂದು ಮುಗಿಯಲ್ಲ. ಈಗ ನಾವು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ತೊಗೊಂಡು
ಮನೆಗೆ ಹೋಗಿ ಮನೆಯಲ್ಲಿ ಕುಕ್ ಮಾಡ್ತೀವಿ. ಸೊ ನಾವೀಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ತಗೊಂಡಿರೋ ಐಟಮ್ಸ್ನ ಈಗ ಒಂದೊಂದಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಅವರಿಬ್ರು ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಕಟಿಂಗ್ ಮಾಡಿಕೊಡ್ತಾರೆ, ನಾನು ಇವರಿಗೆ ಸ್ವಲ್ಪ ಕೈಗೆ ಹೆಲ್ಪ್ ಮಾಡಿಕೊಡ್ತೀನಿ. ಈಗ ಇಲ್ಲಿ ರೈಸಿಗೆ ಇಟ್ಟಿದ್ದಾರೆ, ಅಲ್ಲಿ ಚಿಕನು ಆ್ಯಂಡ್ ಫಿಶ್ ಕ್ಲೀನ್ ಮಾಡಾಗಿದೆ. ಈಗ ಪ್ರಾನ್ಸ್ಗೆ ಹಳದಿ ಹಾಕಿ ಇಡ್ತಾ ಇದ್ದಾರೆ. ಪ್ರಾನ್ಸ್ ಫ್ರೈ ಏನೋ ಮಾಡ್ತಾರೆ ಅಷ್ಟೇ. ಅಡುಗೆ ಆದಮೇಲೆ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ಕುಕಿಂಗ್ ಸೆಷನ್ ನಡೀತಾ ಇದೆ. ಇವನು ಅಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡು ಅಂದ್ರೆ ಇದೇನು ಅಲ್ಲ ನೋಡಿ ಕರೆಕ್ಟ್ ಅಲ್ವಾ? ಏನಕ್ಕೆ ಮಾಡ್ತಿರೋದು ಅದು? ಗ್ರೇವಿಗೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಮಾಡಕ್ ಬರಲ್ಲ ಏನು. ಫಸ್ಟ್ ಟೈಮು ಚಾಕು ಹಿಡ್ಕೊಂಡ್ರೆ ಹಿಂಗೆ. ಇಲ್ಲ ನಾಗೇಂದ್ರ ಹಾಳು ಮಾಡ್ಬೇಡ, ಸುಮ್ಮನೆ ಕೊಡಂಗಿದ್ರೆ ಅವ್ರಿಗೆ ಕೊಟ್ಬಿಡು. ಮ್ಯಾರಿನೇಟ್ ಮಾಡಕ್ಕಿಟ್ಟಿದೀವಿ. ರೈಸ್ ಆಲ್ರೆಡಿ ಆಗಿದೆ, ಇದೊಂದು ಬಾಕಿ ಇದೆ. ಚಿಕನ್ ಆಲ್ಮೋಸ್ಟ್ ಆದಂಗೆ ಅಲ್ವಾ? ಇಲ್ಲಿ ಸಲಾಡ್ ಆಗಿದೆ. ಸಲಾಡ್ ಅಂದ್ರೆ ಅದಕ್ಕೆ ನಾವು ಉಪ್ಪು ಹಾಕಿಲ್ಲ. ಅಂಡ್ ಫಿಶ್ ಫ್ರೈ ಹೋಗಿದ್ರಿ, ಬೀಗತ್ರ ಕುತ್ಕೊಂಡ್ ಬಂದ್ರಿ. ಇಲ್ಲಿಗ ಪ್ರಾನ್ಸ್ ಫ್ರೈ ಇದೆ, ರೈಸ್ ಇದೆ, ಚಿಕನ್ ಕರಿ, ಫಿಶ್ ಫ್ರೈ, ಇನ್ನು ಸ್ವಲ್ಪ ಇದೆ, ಅದನ್ನ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಊಟ ಮಾಡೋದೆ. ಮಳೆ ಬರ್ತಿದೆ. ಟೈಮ್ ಬಂದು 9:45. ಈಗ ನನ್ನೊಬ್ಬಳದೇ ಊಟ ಆಯಿತು. ಇವ್ರು 3 ಜನ ಇನ್ನೂ ಊಟ ಮಾಡಲಿಲ್ಲ, ಜಸ್ಟ್ ಫಿಶ್ ಅದು ಇದು ತಿಂದಿದ್ದಾರೆ. ಹೇಗಿದೆ ಆರ್ಯವ್ರು ಮಾಡಿದ್ದು? ಮಾತಾಡಂಗಿಲ್ಲ, ಸಖತ್ತಾಗಿದೆ. ಮಧುಬ್ರೋ ನಿದ್ದೆಲಿದ್ದಾರೆ ಅಷ್ಟೇ. ಇಲ್ಲ ನಾನು ಡೈಲಿ ತಿಂತಾ ಇರ್ತೀನಲ್ಲ ಅಷ್ಟೇ. ಓಕೆನಾ? ನಾಗೇಂದ್ರಂಗೆ ಸಖತ್ತಾಗಿತ್ತು. ನಿಮಗೆ? ಓಕೆ ಗೈಸ್, ನಾವೀಗ ಊಟ ನಂದು ಒಬ್ಳದೇ ಆಗಿದೆ. ಅವ್ರು 3 ಜನ ಊಟ ಮಾಡ್ತಾರೆ. ಮಾಡಿಬಿಟ್ಟು ಒನಗಿನ ಕಾರ್ಡ್ಸ್ ಆಡಿ ಮಲಗಿ ನಾಳೆ ಇದು ಪ್ಲಾನ್ಸ್ ಮಾಡಬೇಕು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಡೇ 2 ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ ವಿತ್ ಬ್ರೆಡ್ ಟೋಸ್ಟು. ಆಲ್ರೆಡಿ ಈಗ ಆರ್ಯ ನಮಗೆ ಬ್ರೆಡ್ ಟೋಸ್ಟ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಸ್ವಲ್ಪ ನೆನ್ನೆದು ಫಿಶು ಕರಿ ಎಲ್ಲ ಈಗ ರೈಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಚಿಕನ್ ಬಿಸಿ ಆಗ್ತಾ ಇದೆ. ಈಗ ನಾವು ತಿನ್ಕೊಂಡು ಕಸಿನೋಗೆ ಹೋಗ್ತೀವಿ. ಕಸಿನೋಗೆ ಸಂಜೆ ಹೋಗ್ತೀವಿ. ಅದಾದಮೇಲೆ ಮಧ್ಯಾಹ್ನ ಇಲ್ಲೇ ಎಲ್ಲರೂ ಊಟ ಮಾಡಿಕೊಂಡು ಫೋರ್ಟ್ಗೆ ಹೋಗಿ ಕಸಿನೋಗೆ ಹೋಗ್ತೀವಿ. ಈಗ ಫುಲ್ ಫಂಕಾಗಿ ರೆಡಿಯಾಗಿ ರೀಲ್ಸ್ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಾನು ನೋಡಿದ್ರೆ ಮನೇಲಿ ಬಟ್ಟೆ ಹಾಕೊಂಡು ಆಚೆ ತಿರ್ಗಾ ಆಡ್ತಾ ಇದ್ದೀನಿ. ರೀಲ್ ಶೂಟ್ಸ್ ಎಲ್ಲ ಮುಗೀತು ನಾಗೇಂದ್ರಂದು. ಆ್ಯಂಡ್ ಅವರು ರೆಡಿಯಾಗಿದ್ದಾರೆ. ರೀಲ್ ಶೂಟ್ ಮುಗಿಸೋ ಎಷ್ಟೊತ್ತಿಗೆ ಫುಲ್ ಬೆವ್ತೋಗಿದ್ದೀವಿ. ಇಲ್ಲಿ ಹೊರಗಡೆ ಹೋಗ್ಬಿಟ್ಟು ಒಂದು 10 ನಿಮಿಷ ನಿಂತ್ಕೊಂಡು ಫುಲ್ ಸ್ವೆಟ್ ಆಗ್ತೀವಿ. ಈಗ ಇದೆಲ್ಲ ಮುಗಿದಿದೆ. ನೆಕ್ಸ್ಟು ನಾವು ಹೋಗ್ತಾ ಇರೋದು ಫೋರ್ಟು. ರೆಡಿಯಾಗಿ ಬನ್ನಿ ಅಂದರೆ ಇಲ್ಲಿ ಫೋಟೋಸ್ ನೋಡ್ತಾ ಕೂತಿದ್ದಾನೆ. ಅವರಿಬ್ರು ಪಾಪ ಅಲ್ಲಿ ಅವಾಗಿಂದ ವೇಟ್ ಮಾಡ್ತಾ ಇದ್ದಾರೆ. ಶೀಸ್ ಹಂಗ್ರಿ. ವೇ ಒಂದು ಚಿಕ್ಕ ಪ್ಲೇಸ್ ನೋಡಿದ್ದಾರೆ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ನಾಗೇಂದ್ರನ್ ಜೊತೆ ಫೀಚರಿಂಗ್ ಆರ್ಯ ಆ್ಯಂಡ್ ಮಧು ಜೊತೆಗೆ ನಾನು. ಓಕೆ, ಇದಕ್ಕೆ ಅಂತ ಇಲ್ಲಿ ದ ಗ್ರೇಟ್ ಮ್ಯಾಂಗೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ನಿಲ್ಸಿದ್ದೀವಿ. ಆ್ಯಂಡ್ ಇಲ್ಲಿ ಗೋವಾ ಸ್ಪೆಷಲ್ ಊರಕ್ ಆ್ಯಕ್ಚುಲಿ ಎಲ್ಲೂ ಸಿಗಲ್ಲ. ಸಮ್ಮರ್ ಸ್ಪೆಷಲ್ ಇದು ಇಲ್ಲಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ಬಂದಿದ್ದೀವಿ. ಇದೇ ಊರಕ್ಕೆ ಗೈಸ್. ಲಿಂಬು ಪನಿ ಅನ್ಕೋಬೇಡಿ, ಇದನ್ನ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ಈ ಫೆನಿ ಮಾಡಕ್ ಮುಂಚೆ ಅದ್ರ ಹಿಂದಿನ ಪ್ರೊಸೆಸ್ ಏನಿರುತ್ತೆ ಅಂದ್ರೆ ಕ್ಯಾಶು ಫೆನಿ ಮಾಡ್ತಾರೆ. ಕ್ಯಾಶುನ ಫರ್ಮೆಂಟ್ ಮಾಡಿ ಮಾಡೋದನ್ನ ಫೆನಿ ಅಂತಾರೆ. ಅದು ಕಂಪ್ಲೀಟ್ ಡಿಸ್ಟಿಲ್ಡ್ ಆಗಿ ಬರೋದನ್ನ ಫೆನಿ ರೂಪದಲ್ಲಿ ಕೊಡ್ತಾರೆ. ಅದ್ರ ಹಿಂದೆ ಇರೋ ಪ್ರೊಸೆಸ್ ಅದೇನು ಲಿಕ್ವಿಡ್ ಇರುತ್ತೆ ಕ್ಯಾಶು ಫರ್ಮೆಂಟ್ ಆಗಿರೋದು ಅದು ಇದು. ಅದಕ್ಕೆ ಸ್ವಲ್ಪ ಲೆಮನ್ನು, ಚಿಲ್ಲಿ, ಪೆಪ್ಪರ್ ಹಾಕಿ ಕೊಡ್ತಾರೆ. ಒಂದೊಳ್ಳೆ ಥಾಲಿ ತಗೊಂಡಿದ್ದೀವಿ, ಫಿಶ್ ಥಾಲಿ. ಇದು ಬಂಗ್ಡೆ, ಆಮೇಲೆ ಇದು ಬಂಗ್ಡೆ ಸಾರು, ರೈಸು. ಈಗ ನಾವು ಬಂದಿದ್ದೀವಿ ಚಪೋರಾ ಫೋರ್ಟ್ಗೆ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನೋ ಫೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಹಿಂದೆ ತಿರುಗಿ 150 ಸ್ಟೆಪ್ಸ್ ಇದೆ, ಹತ್ತುತ್ತೀರಾ? ನಾನು ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಅಲ್ಲಿ 1000 ಸ್ಟೆಪ್ಸ್ 600 ಸ್ಟೆಪ್ಸ್ ಹಚ್ತೀವಿ. ಯಾವ ಲೆಕ್ಕ ಅಷ್ಟೇ ಪಾಪ ಸ್ವಾಮಿ. ನಾನು ಇನ್ನ ಮೇಲೂ ಹತ್ತಿಲ್ಲ, ಇನ್ನ 150 ಸ್ಟೆಪ್ಸ್ ಇದೆಯಂತೆ. 50 ಸ್ಟೆಪ್ಸ್ ಹತ್ತಿರ್ಬೋದು. ಆ್ಯಂಡ್ ಇದು ವ್ಯೂ. ಸಾರಿ, ನನ್ನ ಉಸಿರು ಅಂತ ಕೇಳಿಸ್ತಾ ಇದ್ರೆ. ಸ್ಟೆಪ್ಸ್ ಹತ್ತಿದ್ರಿಂದ ಸ್ವಲ್ಪ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ ಅನ್ಕೋತೀನಿ. ಬಟ್ ದಿಸ್ ಇಸ್ ದ ಬೀಚ್ ವ್ಯೂ. ಆಮೇಲೆ ಇಲ್ಲಿಂದ ಸಿಟಿ ವ್ಯೂ.
ವೆದರ್ ಚೆನ್ನಾಗಿದ್ದಾಗ ಬಚಾವು. ಏನಾದ್ರು ಬಿಸಿಲು ಇದ್ಬಿಟ್ಟಿದ್ರೆ ಯಾರೂ ಆಚೆನೆ ಬರ್ತಿರ್ಲಿಲ್ಲ. ನನಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಐ ಆಮ್ ಬೇಸಿಕಲಿ ಕಾರ್ವಾರಿಯನ್. ನನ್ನ ಎಂಟೈರ್ ಫ್ಯಾಮಿಲಿ ಸೌತ್ ಗೋವಾದಲ್ಲಿದೆ. ನಮ್ಮ ಅಕ್ಕ, ಅಣ್ಣ, ದೊಡ್ಡಪ್ಪ, ಮಾತಾಡೋಕ್ಕೆ ಬಿಡಲ್ಲ ಗೈಸ್. ನಮ್ಮ ಅಕ್ಕ, ಅಣ್ಣ, ಅವ್ರ ಫ್ಯಾಮಿಲಿ, ದೊಡ್ಡಪ್ಪ ಎಲ್ಲ ಸೌತ್ ಗೋವಾದಲ್ಲಿ ಶಿಫ್ಟ್. ಗೈಸ್ ಇವತ್ತು ನಾರ್ತ್ ಗೋವಾ ಮುಗಿಸಿ ನಾವು ನಾಳೆ ಸೌತ್ ಗೋವಾ ಹೋಗ್ತಿದ್ದೀವಿ. ಆದರೆ ನಮ್ಮ ಫ್ಯಾಮಿಲಿನ ಮೀಟ್ ಮಾಡ್ತೀವಿ. ಎಲ್ಲ ನಿಯರ್ ಬೈನೇ ಇರೋದು, ಬಟ್ ಟ್ರಿಪ್ಪಿಗೆ ಬಂದಿರೋದ್ರಿಂದ ಲೆಟ್ಸ್ ಸಿ. ಆದರೆ ಹೋಗಿ ಫ್ಯಾಮಿಲಿಗೆ ಭೇಟಿ ಮಾಡ್ತೀವಿ, ಇಲ್ಲ ಅಂದರೆ ಅಲ್ಲೇ ಆ ಕಡೆ ಈ ಕಡೆ ಎಲ್ಲಾದರೂ ವ್ಯೂಸು ಅದು ಇದು ಅಂದ್ಕೊಂಡು ಹೋಗ್ತೀವಿ. ಆ ಸ್ಪಾಟ್ ಇದೆಯಲ್ಲ ಅಲ್ಲೇ ಮೂವಿ ಶೂಟಿಂಗ್ ಆಗಿರೋದು. ಅದು ಬಿಟ್ಟು ದಿಲ್ ಚಾಹತಾ ಹೈ ಮೂವಿ ಶೂಟಿಂಗ್ ಆಗಿರೋದು. ಅದು ಬಿಟ್ಟು ಬೇರೆ ಕಡೆ ಬೇರೆ ಮೂವೀಸ್ ಎಲ್ಲ ಶೂಟ್ ಆಗಿದೆ ಇಲ್ಲಿ. ಇವರು ಮುಂದೆ ನೋಡೋಕೆ ಹೋಗ್ತಾ ಇದ್ದಾರೆ. ನಾನು ಆಲ್ಮೋಸ್ಟ್ ಎಲ್ಲ ಮುಂಚೆನೇ ನೋಡಿದ್ದೆ, ಬಟ್ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ಜಾಸ್ತಿ ಬಂದಿದ್ದೀನಿ. ಗೋವಾ ಬಗ್ಗೆ ರಾಂಗ್ ಥಿಂಕಿಂಗ್ ಇದೆ ನಿಮ್ಮ ತಲೆಯಲ್ಲಿ, ನೈಟ್ ಲೈಫು, ಪಬ್ಬು, ಬಿಯರ್ ಅದು ಇದು ಅಂತ. ಬಟ್ ಗೋವಾ ಇಸ್ ಮಚ್ ಮೋರ್ ದ್ಯಾನ್ ದ್ಯಾಟ್. ಇಲ್ಲಿ ತುಂಬ ಟೆಂಪಲ್ಸ್ ಇದೆ. ಹಾಗೆ ನಮ್ಮ ಅಜ್ಜಿ ಮನೆ ದೇವ್ರು ಕೂಡ ಇಲ್ಲೇ ಇರೋದು, ಮಾಳ್ಸದ್ ನಾರಾಯಣಿ. ತುಂಬ ಚೆನ್ನಾಗಿದೆ. ಬರೀ ಬೀಚಸ್ ಅದು ಇದು ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಗೋವಾ ಇಸ್ ನಾಟ್ ಓನ್ಲಿ ಫಾರ್ ನೈಟ್ ಲೈಫ್ ಗೈಸ್, ಕೀಪ್ ಇಟ್ ಇನ್ ಮೈಂಡ್. ಕೆಳಗಡೆ ಈ ವ್ಯೂ ಇದೆ ನೋಡಿ, ಇಲ್ಲಿ ಒಂದು ಪಾತ್ ಹೋಗ್ತಾ ಇದೆ ಹೋಗ್ತಿರೋ ಕಡೆ. ಅದಕ್ಕೆ ಖುಷಿಯಾಗಿದೆ, ಅದಕ್ಕೆ ಕಿರ್ಚ್ತಾ ಇದ್ದಾರೆ. ನಾನು ರೀಲ್ಸ್ ಮಾಡೋ ಮಿಡ್ಲಲ್ಲಿ ಈ ಜಗಳ ಆಡ್ತಿದ್ದಾರೆ ಗೈಸ್. ಜಗಳ ಆಡ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಗೈಸ್. ಇಲ್ಲಿಂದ ತಳ್ತೀನಿ ಹಂಗೆ ಅಂತಿದ್ದಾರೆ. ಆಲ್ವೇಸ್ ವಿಡಿಯೋ. ಓಕೆ ಗೈಸ್, ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಲ್ಲಿ ನೋಡಿ ಟೆಂಪಲ್ಲು ಆ್ಯಂಡ್ ಅಲ್ಲಲ್ಲಿ ಸ್ಮಾಲ್ ಬೀಚಸ್, ರಿವರ್ಸ್, ಏನೇನೋ ಗೊತ್ತಿಲ್ಲ, ಬಟ್ ಎಲ್ಲ ಒಂದೇ. ಅರೇಬಿಯನ್ ಓಷನ್ ಇದು, ಬಟ್ ಬೇರೆ ಬೇರೆ ಲೊಕೇಶನಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇಲ್ಲಿ ನಾವು ಟೀ ಮತ್ತು ಕಾಫಿ ತೊಗೊಂಡು ಮ್ಯಾಗಿ ತೊಗೋತಾ ಇದ್ದೀವಿ. ಆಂಟಿ ನಮಗೆ ಅಲ್ಲಿ ಮ್ಯಾಗಿ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಸೌತೆಕಾಯಿ, ಆಮ್ಕು ಬಿ ಕುಕುಂಬರ್, ಏಕಪುರ. ಹಾಂ ಹಂಚೆ ನಾ ಎರಡು ಬೇಕಾ ಒಂದು ಬೇಕಾ ಕುಕುಂಬರ್? ಕುಕುಂಬರ್ ಎರಡು ಬೇಕಾ ಒಂದು ಬೇಕಾ? ಏಕಪುರಕಾಯಿ. ಇವ್ರಿಗೆಲ್ಲ ಕೊಂಕಣಿ ಬರಲ್ಲ ಗೈಸ್. ಮೈ ಮದರ್ ಟಂಗ್ ಇಸ್ ಕೊಂಕಣಿ. ಮ್ಯಾಗಿ ಮಾಡಿ ಕೊಟ್ಟಿದ್ದಾರೆ ಆಂಟಿ. ಇಲ್ಲಿ ಫೋರ್ಟ್ಗೆ ಹೋಗೋ ರೂಟಲ್ಲಿ ನಾವಿಲ್ಲಿ ಬಂದು ಮ್ಯಾಗಿ ತಗೊಂಡಿದ್ದೀವಿ. ಅವರು ಕಾಫಿ ತಗೊಂಡಿದ್ದಾರೆ. ಒಂದೊಂದು ಟೇಸ್ಟ್ ಮಾಡಿ. ಇನ್ನೂ ಫೋಟೋಶೂಟ್ ನಡೀತಾ ಇದೆ. ಈಗ ಫೋರ್ಟ್ ಮುಗಿಸಿದ್ದೀವಿ. ನೆಕ್ಸ್ಟ್ ನಾವು ಕ್ರೂಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೋ ವೆದರು ಅಷ್ಟು ಚೆನ್ನಾಗಿಲ್ಲ. ಇಲ್ಲಿಂದ ಒಂದು 21 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ. ನೋಡೋಣ, ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋದ್ವಿ, ಇಲ್ಲಾಂದರೆ ಇಲ್ಲ. ಲೆಟ್ಸ್ ಸಿ. ನಾವು ಫೋರ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡಿಕೊಂಡು ರೂಮ್ ರೀಚ್ ಆಗಿದ್ದೀವಿ. ಮಳೆ ಇದ್ದಿದ್ದ ಕಾರಣ ನನಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾಳೆ ಇಲ್ಲಿಂದ ನಾವು ಚೆಕ್ಔಟ್ ಆಗಿ ಸೀದಾ ಸೌತ್ ಗೋವಾ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಈ ಡೇ ಅಂದರೆ 2 ಡೇಸ್ದು ನಾನು ಕವರ್ ಮಾಡಿದ್ದೀನಿ. ನಾರ್ತ್ ಗೋವಾದ 2 ಡೇಸ್ ನಾವೆಲ್ಲೆಲ್ಲಿ ಹೋಗಿದ್ದೀವಿ ಅದನ್ನ ಕವರ್ ಮಾಡಿದ್ದೀನಿ. ನಿಮಗೆ ಸಪೋಸ್ ಎಲ್ಲಾದರೂ ಗೋವಾದ ಬಗ್ಗೆ ಏನಾದರೂ ಕೇಳಬೇಕು ಅಥವಾ ಯಾವ್ದಾದ್ರು ಜಾಗ, ಊಟ ಏನಾದರೂ ತಿಳ್ಕೊಬೇಕು ಅಂದರೆ ನನಗೆ DM ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಾನು ರಿಪ್ಲೈ ಮಾಡ್ತೀನಿ. Priyanka_N95 ಇದು ನನ್ನ ID. ಏನೇ ಡೌಟ್ಸ್ ಇದ್ದರೂ ಏರೋಪ್ಲೇನ್ಸ್ ಬಗ್ಗೆ ಆಗಲಿ ಅಥವಾ ಗೋವಾ ಬಗ್ಗೆ ಆಗಲಿ ಏನಾದ್ರು ತಿಳ್ಕೊಬೇಕಂದ್ರೆ ನನಗೆ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. So I hope you guys enjoyed my video. That's it for today. Bye bye.